ಇವತ್ತು ಕರ್ನಾಟಕದಲ್ಲಿ ನಮೋ ಮೇನಿಯಾ ಜೋರಾಗಿರುತ್ತೆ. ಚಿತ್ರದುರ್ಗ ಮೈಸೂರಿನಲ್ಲೂ ಕೂಡ ಇವತ್ತು ನಮೋ ಅಬ್ಬರ ಇರುತ್ತೆ. ಚಾಮುಂಡಿ ಮತ್ತು ಕೋಟೆಯಲ್ಲಿ ಇಂದು ನಮೋ ಸುನಾಮಿ ಇರುತ್ತೆ. 2 ರ್ಯಾಲಿ 6 ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಮೋದಿ ತಂತ್ರವನ್ನ ಮಾಡ್ತಾ ಇದ್ದಾರೆ. ಇನ್ನು 1 ಗಂಟೆಯಲ್ಲಿ ಚಳ್ಳಕೆರೆಯ ಡಿಆರ್ಡಿಒಗೆ ಪ್ರಧಾನಿ ಬರ್ತಾರೆ. ಮಧ್ಯಾಹ್ನ 2:30ಕ್ಕೆ ಚಿತ್ರದುರ್ಗದಲ್ಲಿ ಪ್ರಧಾನಿ ಮೋದಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಮತದಾರರಿಗೂ ಕೂಡ ನಮೋ ಗಾಳವನ್ನ ಹಾಕ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೀರೇಶ್. ನಮೋ ಅಬ್ಬರ ಇವತ್ತು ಚಿತ್ರದುರ್ಗದಲ್ಲಿ ಯಾವ ರೀತಿ ಇರುತ್ತೆ? ಯಶೋಧ, ಈಗಾಗಲೇ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಸಿದ್ಧತೆಗಳು ಮುಗಿದಿವೆ ಅಂತ ಹೇಳ್ಬೋದು. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಶೋಧ, ಸಮಾವೇಶಕ್ಕೆ ಜನಸಾಗರ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಸುಮಾರು 50,000 ಕುರ್ಚಿಗಳ ಆಸನಗಳ ವ್ಯವಸ್ಥೆಯನ್ನ ಕಾರ್ಯಕರ್ತರು ಹಾಗೂ ಮೋದಿ ಅಭಿಮಾನಿಗಳಿಗಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಹುತೇಕ ಈಗಾಗಲೇ ಇಡೀ ಮೈದಾನದಲ್ಲಿ ಅರ್ಧ ಆಸನಗಳು ಭರ್ತಿಯಾಗಿವೆ ಅಂತ ಹೇಳ್ಬೋದು. ಇನ್ನೂ 1 ಗಂಟೆಗಳು ಮಾತ್ರ ಬಾಕಿ ಉಳಿದಿವೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಎಲ್ಲ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಯಶೋಧ, ಮತದಾರರ ಮನವೊಲಿಕೆಗೆ ಯಾವ ರೀತಿ ರಣತಂತ್ರವನ್ನ ರೂಪಿಸಿಕೊಂಡಿದ್ದಾರೆ, ಹೇಗೆ ಅಂತ ಹೇಳಿ? ಖಂಡಿತವಾಗಿಯೂ ಯಶೋಧ, ಪ್ರಧಾನಿ ನರೇಂದ್ರ ಮೋದಿ ಅವರು ಗುಲ್ಬರ್ಗಕ್ಕೆ ಬಂದು ಹೋದ ನಂತರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿವೆ. ರಾಹುಲ್ ಗಾಂಧಿ ಅವರು ಬಂದು ಹೋಗಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸದ ನಂತರ ಮೋದಿ ಅವರು ಬರ್ತಾ ಇರೋದ್ರಿಂದ ಮೋದಿ ಅವರು ಯಾವ ರೀತಿಯಾಗಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮತ್ತು ಮತದಾರರಿಗೆ ಯಾವ ರೀತಿಯಾದಂತಹ ಗಾಳವನ್ನು ಹಾಕ್ತಾರೆ, ಆ ಮತದಾರನ ಯಾವ ರೀತಿಯಾಗಿ ಸೆಳಿತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಶೋಧ, ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಜೊತೆಗೆ ಯಾವ ರೀತಿ ಭದ್ರತೆಯನ್ನ ಕಲ್ಪಿಸಲಾಗಿದೆ, ಕಂಪ್ಲೀಟ್ ಆದ ವ್ಯವಸ್ಥೆಯನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ? ಯಶೋಧ, ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಸುಮಾರು 50,000 ಆಸನಗಳ ವ್ಯವಸ್ಥೆಯನ್ನ ಇಲ್ಲಿ ಬರ್ತಕ್ಕಂತಹ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಮಾಡಲಾಗಿದೆ. ಬಹುತೇಕರು ಎಲ್ಲರೂ ಸಹ ಈಗಾಗಲೇ ಬಂದಿರತಕ್ಕಂಥವರು ನರೇಂದ್ರ ಮೋದಿ ಅವರ ಭಾವಚಿತ್ರ ಹಾಗೂ ಅಮಿತ್ ಶಾ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಮೋದಿ ಅನ್ನೋ ಒಂದ್ ಕಡೆ ಘೋಷಣೆಗಳನ್ನು ಒಂದ್ ಕಡೆ ಕೂಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಹುತೇಕರು ಬಿಸಿಲು ಜಾಸ್ತಿ ಇರೋದ್ರಿಂದ ಕ್ರೀಡಾಂಗಣದ ಹೊರಗಡೆನೂ ಸಹ ಸಾಕಷ್ಟು ಜನರಿದ್ದಾರೆ. ಮೋದಿ ಆಗಮಿಸ್ತಾ ಇದ್ದಂತೆಯೇ ಬಹುತೇಕ ಕಾರ್ಯಕರ್ತರು ಎಲ್ಲರೂ ಸಹ ಮೈದಾನಕ್ಕೆ ಆಗಮಿಸುವಂತ ಸಾಧ್ಯತೆಗಳು ದಟ್ಟವಾಗಿವೆ. 1 ರಿಂದ 1.5 ಲಕ್ಷದಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳಿವೆ. ಈಗಾಗಲೇ 50,000 ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಶೋಧ, ಮೋದಿ ಅವರ ಭಾಷಣದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಏನ್ ಮಾತನಾಡಬಹುದು ಅಂತ ಹೇಳಿ? ಖಂಡಿತವಾಗಿಯೂ ಯಶೋಧ, ಇನ್ನು ಮೊದಲ ಹಂತದ ಮತದಾನಕ್ಕೆ ಕೆಲ ದಿನಗಳು ಮಾತ್ರ ಬಾಕಿ ಇವೆ. ಹೀಗಾಗಿ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಮತದಾರನ ಯಾವ ರೀತಿಯಾಗಿ ಸೆಳಿತಾರೆ. ನಿನ್ನೆ ಅಷ್ಟೇ ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಅಂಶಗಳನ್ನೇನಾದ್ರೂ ಮತದಾರರ ಮುಂದೆ ಇಡ್ತಾರಾ ಅಥವಾ ಹೊಸ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಮತದಾರನ ಸೆಳೆಯುವಂತ ಪ್ರಯತ್ನಗಳನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಶೋಧ, ಓಕೆ, ಥ್ಯಾಂಕ್ ಯು ವೀರೇಶ್.